ಹರ ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ನನ್ನ ಅನಂತ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ, ಪೀತಾಂಬಜಿಯವರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ನಿಜಗುಣ ಶಿವಯೋಗಿಗಳವರು, ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಅವರ ಪಾದಗಳಿಗೆ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಜಗನ್ಮಾತೆ ಜಗಜ್ಜನನಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಶಿವಸ್ವರೂಪಿಗಳೇ, ಇವತ್ತಿನ ದಿವಸ ಗ್ರಂಥಕರ್ತರಾದ ಪೀತಾಂಬಜಿಯವರು ಏನು ಹೇಳುವವರಿದ್ದಾರೆ ಅಂತ ಕೇಳಿದರೆ, ಪುಣ್ಯಾತ್ಮರೇ, ವಿಷಯ ಭಾಳ ಚಂದ, ಅಧಿಕರಣವಾಗಿಟ್ಟುಕೊಂಡಿರ್ತಕ್ಕಂಥ ವಿಷಯ ಇದು. ಇಲ್ಲಿ ತನಕ ಬಂದಾರ. ಅಧಿಕಾರಿ ಎಂದು ತಿಳಿಯಬೇಕು ಅಂತ ಇಲ್ಲಿ ತನಕ ಹೇಳೈತಿ. ಇವತ್ತಿನ ವಿಷಯ ಏನಂದ್ರೆ ಸಾಧನ ಚತುಷ್ಟೀಯ ವರ್ಣನ. ಸ್ವರ್ಣಾಶ್ರಮ ಧಮೀನ ತಸತ್ಸಾ ಹರಿತೋಷನಾಥ್ ಸಾಧನಂ ಪ್ರಭವತ್ ಪುಂಸಾಂ ವೈರಾಗ್ಯಾದಿ ಚತುಷ್ಟೀಯಂ. ಇಲ್ಲೇ ವಿವೇಕವನ್ನು ಹೇಳಿಕೊಂಡು ಬಂದಾರ. ಇಲ್ಲೇ ವಿವೇಕದ ಲಕ್ಷಣವನ್ನು ಹೇಳೋರಿದ್ದಾರೆ. ಅಧಿಕಾರಿ ಲಕ್ಷಣಗಳು ಎಲ್ಲ ಮುಗಿದು ಇನ್ನು ವಿವೇಕದ ಲಕ್ಷಣ. ವಿವೇಕದ ಲಕ್ಷಣವನ್ನು ಹೇಳೋರಿದ್ದಾರೆ. ವಿವೇಕಂದರೇನು? ಆತ್ಮನು ನಾಶರಹಿತನು, ಅಚಲನು, ನಿಷ್ಕ್ರಿಯನು, ಕ್ರಿಯಾರಹಿತನು, ನಿತ್ಯ ಬುದ್ಧನು, ಮುಕ್ತ ಸ್ವರೂಪನು. ಆತ್ಮನಿಗೆ ಇದು ಎಲ್ಲ ತುಚ್ಛ ಅನ್ನಿಸ್ತದೆ. ಇದು ವಿವೇಕದ ಲಕ್ಷಣ ರೀ. ಸ್ವಲ್ಪ ಬರ್ಕೋರಿ ನೀವು. ವಿವೇಕ ಅಂದ್ರೆ ಏನು? ಆತ್ಮನು ನಿಷ್ಕ್ರಿಯನು, ಆತ್ಮನು ನಾಶರಹಿತನು, ನಾಶ ಆಗಲ್ದಂಥದ್ದು, ಎಂದೂ ನಾಶ ಆಗಂಗಿಲ್ಲ. ಮೂರು ಕಾಲದಾಗ ಇದ್ದದ್ದನ ಇದು, ನಾಶವಾಗದು. ಆತ್ಮನು ನಾಶರಹಿತನು, ಅಚಲನು, ನಿಷ್ಕ್ರಿಯನು, ಯಾವ ಕ್ರಿಯೆಗಳನ್ನು ಮಾಡುವವನಲ್ಲ, ಕ್ರಿಯಾರಹಿತನು, ನಿತ್ಯ ಬುದ್ಧನು, ಮುಕ್ತ ಸ್ವರೂಪ. ಆತ್ಮ ಹೆಂಗದನ್ರಿ ಅಂತ ಕೇಳಿದ್ರೆ ಮುಕ್ತ ಸ್ವರೂಪದನವ. ಮುಕ್ತ ಸ್ವರೂಪ, ನಾಶ ಆಗಮಲ್ಲ, ಅಚಲದನ, ಕ್ರಿಯಾರಹಿತದನ, ನಿತ್ಯ ಬುದ್ಧದನ, ಮುಕ್ತ ಸ್ವರೂಪದನು ಆತ್ಮ. ಜಗತ್ವಾತ್ಮನಿಗೆ ಪ್ರತಿಕೂಲ ಅಂದರೆ ವಿಪರೀತ ಸ್ವಭಾವವುಳ್ಳದ್ದು,
ವಿನಾಶ ಛಲ ಅನಿತ್ಯವಾದದ್ದು. ಇದೆಲ್ಲ ಏನೈತಲ್ಲ ಆತ್ಮನಿಗೆ ಎಲ್ಲ ಜಗತ್ತು ಸುಳ್ಳು ಐತಿದು. ಇದು ಏನು ಅನ್ನಿಸ್ತದ ಅಂತ ಕೇಳಿದ್ರೆ ಅನಿತ್ಯವಾದದ್ದು. ಹೀಗೆಂದು ತಿಳಿಯುವುದಕ್ಕೆ ವಿವೇಕ ಎನ್ನುತ್ತಾರೆ. ಇದು ವಿವೇಕದ ಲಕ್ಷಣ ರೀ. ಹಿಂಗೆ ತಿಳ್ಕೊಳ್ಳೋದಕ್ಕೆ ವಿವೇಕ ಅಂತ ಹೇಳಿದರು. ಈ ರೀತಿ ಉಂಟಾದ ವಿವೇಕ ಸಕಲ ಸಾಧನಗಳಿಗೆ ಮೂಲವಾಗಿರುವುದು. ಎಲ್ಲ ಸಾಧನಕ್ಕೂ ಇದು ಮೂಲ ಐತಿದ, ಮೂಲ ಐತಿದ ಎಲ್ಲಕ್ಕೂ, ಪ್ರತಿಯೊಂದಕ್ಕೂ. ಯಾಕಂದರೆ ಪ್ರಥಮ ಸಾಧನವಾದ ವಿವೇಕವು ಪ್ರಾಪ್ತಿಯಾದಲ್ಲಿ ವೈರಾಗ್ಯಾದಿ ಉತ್ತರ ಸಾಧನಗಳು ಪ್ರಾಪ್ತವಾಗುತ್ತವೆ. ಈ ವಿವೇಕ ಇತ್ತಪ್ಪ ಅಂತಂದ್ರೆ ಎಲ್ಲ ಸಾಧನೆಗಳಿಗೆ ಏನಕ್ಕತಿ ಸಾಧನ ವಿವೇಕವಾದಿ ಪ್ರಾಪ್ತಿಯಾದ ವೈರಾಗ್ಯಾದಿ ಉತ್ತರ ಸಾಧನಗಳು ಪ್ರಾಪ್ತವಾಗುತ್ತದೆ. ಇದರಿಂದ ವಿವೇಕದಿಂದನೇ ಎಲ್ಲ ಪ್ರಾಪ್ತ ಆಗೋದು. ಇದನ್ನು ಬಿಟ್ಟರೆ ಮತ್ಯಾವುದಕ್ಕೂ ಆಗೋದಿಲ್ಲ. ಪುಣ್ಯಾತ್ಮರೇ ವಿವೇಕ ಮೊದಲು ಬೇಕು. ವಿವೇಕ ಎಂಬ ಪ್ರಥಮ ಸಾಧನವೂ ಇಲ್ಲದಿರುವವನಿಗೆ ಉತ್ತರ ಸಾಧನಗಳು ಪ್ರಾಪ್ತವಾಗಲರಿವಾದದ್ದರಿಂದ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವಾದಿಗಳಿಗೆ ವಿವೇಕವು ಕಾರಣವೆನಿಸುತ್ತದೆ. ಇದಿರ್ಲಿಕ್ಕೆ ಯಾವ ಮನುಷ್ಯನ ವಿವೇಕವನ್ನು ಇರಲಿಕ್ಕಂದ್ರೆ ಉಳಿಕಿದ್ವು ಎಲ್ಲ ಏನೂ ಆಗಂಗಿಲ್ಲ. ವಿವೇಕ ಮೊದಲು ಬೇಕಿಲ್ಲ. ವಿವೇಕದಿಂದ ವೈರಾಗ್ಯ, ವೈರಾಗ್ಯದಿಂದ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವಾದಿ ಅನ್ನತಕ್ಕಂಥವು ಬರ್ತಾವೆ ಪುಣ್ಯಾತ್ಮರೇ. ಆದ ಕಾರಣಕ್ಕಾಗಿ ಇದು ವಾದದ್ದರಿಂದ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವಾದಿಗಳಿಗೆ ವಿವೇಕವೇ ಕಾರಣವೆನಿಸುತ್ತದೆ. ಈ ಎಲ್ಲದಕ್ಕೂ ಏನಾಗೈತಿ ಕಾರಣ? ವಿವೇಕ ಆಗೈತಿ. ಶಂಕಾ ವಿಜಿಗೀಸು ಪಂಡಿತನಿಗಾದರೂ ಆತ್ಮವು ನಿತ್ಯ ದೇಹಾದಿಕ ಪ್ರಪಂಚವು ಅನಿತ್ಯವೆಂಬ ಭೇದಜ್ಞಾನ ರೂಪ ವಿವೇಕವಿರುವುದರಿಂದ ಆ ವಿವೇಕವು ವೈರಾಗ್ಯಾದಿ ಉತ್ತರ ಸಾಧನಗಳಿಗೆ ಹೇತು ಆಗಬಹುದು ಅಂತ ಹೇಳಾರಲ್ಲ. ಶಂಕ ಮಾಡ್ತಾರೆ. ಇಲ್ಲೇ ವಿಜಿಗೀಸು ಪಂಡಿತ ಅಂತಂದ್ರೆ ಅವರು ಎಲ್ಲ ಬಲ್ಲನಿ, ನಾನು ಎಲ್ಲ ತಿಳ್ಕೊಂಡನಿ, ಅವರ ಗುರುವಿನ ಕಡೆ ಹೋಗಲಾರ್ದ ಎಲ್ಲ ಗ್ರಂಥವನ್ನು ಅಧ್ಯಯನ ಮಾಡೋದಕ್ಕೆ ಇದಕ್ಕೆ ಇಜ್ಗೀಸು ಪಂಡಿತ ಅಂತ ಹೇಳಿದರು. ನಿಮಗೆ ಜ್ಞಾನಿ ಅನ್ನಲಿಕ್ಕೆ ಬರಂಗಿಲ್ಲ. ಯಾಕೆ? ಶಾಸ್ತ್ರ ಅಭ್ಯಾಸ ಮಾಡಿಲ್ಲವ, ಜ್ಞಾನಿ ಅನ್ನಲಿಕ್ಕೆ ಬರಂಗಿಲ್ಲ. ಆದ ಕಾರಣಕ್ಕಾಗಿ ಅವಾಗೇನು ಹೆಸರಿಟ್ರು? ಇಜ್ಗೀಸು ಪಂಡಿತ ಅಂತ ಹೆಸರಿಟ್ರೆ. ಯಾರೆಂದರೆ ಅನ್ಯರನ್ನು ವಾದದಲ್ಲಿ ಜಯಿಸಿ ಮಂದಿನ 4 ಮಂದಿನ ಇಟ್ಕೊಂಡು ಕರೆದು ಮುಂದೆ ಎಲ್ಲದರಲ್ಲಿ ಜಯಿಸ್ತಾನ. ನಾನು ಹೆಚ್ಚ, ನಾನು ದೊಡ್ಡವ, ನಾನು ಶಾನೆ ಅನ್ನತಕ್ಕಂಥ ಅನ್ಯರನ್ನು ವಾದದಲ್ಲಿ ಜಯಿಸಿ ತಾನೇ ದೊಡ್ಡವನೆನಿಸಿಕೊಳ್ಳಬೇಕೆಂಬ ಅಭಿಮಾನದಿಂದ ಶಾಸ್ತ್ರಗಳನ್ನು ಕಂಠಪಾಠ ಮಾಡಿದವನಿಗೆ ಇಜ್ಜಿಗಿಸು ಪಂಡಿತವೆನ್ನುತ್ತಾರೆ. ಜ್ಞಾನವನ್ನು ಮಾಡಿಕೊಳ್ಳಾರ್ದ ಎಲ್ಲವನ್ನು ಕಂಠಪಾಠ ಮಾಡಿದ್ದಕ್ಕೆ ಏನಂದರು? ಇಜ್ಜಿಗಿಸು ಪಂಡಿತ ಅಂತ ಹೇಳ್ರಿ. ಇನ್ನು ಸಮಾಧಿಯುಕ್ತ ವಿಜಿಗಿಸು ಪಂಡಿತನಿಗಾದರೂ ಶಾಸ್ತ್ರಾಭ್ಯಾಸ ಮೂಲಕವಾಗಿ ವಿವೇಕ ಉಂಟಾದರೂ ಅಂತಃಕರಣ ಶುದ್ಧಿಗೆ
ಕಾರಣವಾದ ನಿಷ್ಕಾಮ ಕರ್ಮ ಉಪಾಸನೆಯಿಂದ ರಹಿತವಾದ ಮಲಿನ ಅಂತಃಕರಣದಲ್ಲಿ ಉಂಟಾಗುವುದರಿಂದ ಈ ವಿವೇಕವು ಉತ್ತರ ಸಾಧನಗಳಿಗೆ ಕಾರಣವಾಗಲಾರದು. ಯಾಕಂದ್ರೆ ಶುದ್ಧ ಅಂತಃಕರಣ ಇರಲಿಕ್ಕೆ ಅಂತಂದ್ರೆ ನಿಷ್ಕಾಮ ಕರ್ಮೋಪಾಸನೆಯಿಂದ ರಹಿತವಾದ ಮಲಿನ ಅಂತಃಕರಣದಲ್ಲಿ ಉಂಟಾಗುವುದರಿಂದ ಆ ವಿವೇಕವು ಉತ್ತರ ಸಾಧನಗಳಿಗೆ ಕಾರಣವಾಗಲಾರದು. ಹೇಗೆಂದರೆ ಜಲರಹಿತ ಉಷರ ಭೂಮಿಯಲ್ಲಿ ಹಚ್ಚಲ್ಪಟ್ಟ ಕದಳಿ ವೃಕ್ಷವು ಪರಂಪರ ವೃಕ್ಷಗಳಿಗೂ ಫಲಗಳಿಗೂ ಕಾರಣವಾಗಲಾರದು. ಈ ಜಿಗಿಸು ಪಂಡಿತ್ ಹೆಂಗದಾನಪ್ಪ ಅಂತ ಕೇಳಿದ್ರೆ, ಉಸುಕಿನ್ಯಾಗ ಬಾಳೆಯನ್ನು ಹಚ್ಚಿದಂಗೆ ಅದು ಕಾಯು ಆಗಂಗಿಲ್ಲ, ಮತ್ತು ಫಲನೂ ಕೊಡಂಗಿಲ್ಲ. ಅದರಂತೆ ಉಸಿರು ಭೂಮಿಯಲ್ಲಿ ಹಚ್ಚಲ್ಪಟ್ಟ ಕದಳಿ ವೃಕ್ಷ ಪರಂಪರ ವೃಕ್ಷಗಳಿಗೆ ಫಲಗಳು ಕಾರಣವಾಗಲಾರದು. ನೋಡ್ರಿ, ಉಸುಕಿನ್ಯಾಗ ಬಾಳೆ ಹಸ್ತನಂದ್ರೆ ಅದು ಹತ್ತಂಗಿಲ್ಲ. ಹಾಗೆ ಯಾರೋ ಇಜ್ಜಿಗಿಸು ಪಂಡಿತ ಅದರಂತೆ ಮತ್ತು ಚಿತ್ರದಲ್ಲಿ ಬರೆಯಲ್ಪಟ್ಟ ಸ್ತ್ರೀಯಂತೆ ಮತ್ತು ಚಿತ್ರಿತ ಅಮೃತಾಗ್ನಿಗಳು ನೋಟವಾಣಿ ಮಾತ್ರಕ್ಕೆ ಆಗುವಂತೆ ಆ ವಿವೇಕವಾದರೂ ಅವಿವೇಕವೇ ಎನಿಸುತ್ತದೆ. ಅದು ವಿವೇಕ ಇದ್ದರೂ ಸಹಿತ ಅವಿವೇಕ ಅಂತ ಅನ್ನಿಸ್ತದೆ. ಅದು ಇನ್ನು ಶ್ರದ್ಧಾಂತ ಶುದ್ಧಾಂತ ಅಂತಃಕರಣದಲ್ಲಿ ಉದಯವಾದ ವಿವೇಕವು ಜಲದ ಸಜಲ ಭೂಮಿಯಲ್ಲಿ ಹಚ್ಚಿದ ಕದಳಿ ವೃಕ್ಷದಂತೆ ವೈರಾಗ್ಯಾದಿ ಉತ್ತರ ಸಾಧನಕ್ಕೆ ಕಾರಣವಾಗುವುದು. ಒಳ್ಳೆ ನೆಲದಾಗ ನೀರಿದ್ದಲ್ಲೇ ಬಾಳೆ ಹಚ್ಚಿದ್ರೆ ಅದು ಹೆಂಗೆ ಫಲವನ್ನು ಕೊಡ್ತೈತಲ್ಲ, ಈ ವಿವೇಕ ಇದ್ದವ ಸಾಧನಕ್ಕೆ ಕಾರಣವಾಗುವುದರಿಂದ ವಿವೇಕವು ಷಟ್ ಸಂಪತ್ತಿ ಅಸಾಧಾರಣ ಕಾರಣವೆನಿಸುವುದು. ಈ ರೀತಿ ಉತ್ತರೋತ್ತರ ಸಾಧನಗಳಿಗೆ ಪೂರ್ವ ಸಾಧನಗಳು ನಿಮಿತ್ತ ಸಾಧನಗಳೆನಿಸುತ್ತವೆ. ಉಳ್ಕಿದು ಏನೆನಿಸ್ತಾವತ್ತು ಕೇಳಿದರೆ ನಿಮಿತ್ತವಾದದ್ದು. ಶುದ್ಧಾಂತಕರಣದ ರೂಪಭೂಮಿಯಲ್ಲಿ ಸ್ವರ್ಗಕ್ಕೂ ಉಪಾದಾನ ಕಾರಣವೆನಿಸುತ್ತದೆ. ಆದ್ದರಿಂದ ಮುಮುಕ್ಷ ಜನರು ಚಿತ್ತಶುದ್ಧಿ ಪೂರ್ವಕ ಸಂಪಾದಿಸಿದ ವಿವೇಕವೇ ಯೋಗ್ಯವೆನಿಸುವುದು. ಮುಮುಕ್ಷಗಳು ತಾಮ ಪೂರ್ವದಲ್ಲಿ ಚಿತ್ತಶುದ್ಧಿ ಮಾಡಿಕೊಂಡು ಸಂಪಾದಿಸಿದ ವಿವೇಕವೇ ಯೋಗ್ಯವೆನಿಸುವುದು. ಇಲ್ಲಿ ಹೇಳ್ಕೊಂಡು ಬಂದಾರಲ್ಲ, ಬಳಿಕಾಭವದಳು ಸುಕೃತವ ಅನೇಕ ಫಲಿಸಲು ಪುರುಷಂಗಳ ವಿವೇಕ ಅವನೇ ಭವ ದುಃಖಂಗಳ ನೋಡಿ ದುಃಖದ ಕಾಟಕ ಕಂದತಿ ಬಾಡಿ ಅರಸೆಯು ಲೇಸದ ಚಲೋ ಕೇಳಾರಲ್ಲ. ಈಗ ಬಳಿಕಾಭವದಳು ಸುಕೃತವನೇಕ ಫಲಿಸಲು ಪುರುಷಂಗಳ ವಿವೇಕ ಅವನೇ ಭವ ದುಃಖಂಗಳ ನೋಡಿ ದುಃಖದ ಕಾಟಕ ಕಂದತಿ ಬಾಡಿ ಅರಸೆಯು ಕಾಣದೆ ಲೇಸುವಿನಲ್ಲಿ ಇನಿತಿಹುದು ಸುಖದಾಭಾಸ ಕಡೆಯಳು ಹೇಸಿಕೆ ಮುಸುಕೂತಿಹುದು. ಮೊದಲ ಚಲೋ ಅನ್ನಿಸ್ತೈತಿದು. ಇದು ಹೆಂಗಪ್ಪ ಅಂದ್ರೆ ಪ್ರಪಂಚ ಮೊದಲು ಶಿಮೆ ಹತ್ತತಿ ನೋಡ್ರಿ. ನೀವು ಬೇಕಾರೆ ಕಬ್ಬ ತಿನ್ನುವಂಥವರು
ಬಡ್ಡಿಂದ ತಿಂದ್ರಿ ಬಡ್ಡಿಗೆ ಸವಿ ಇರ್ತೈತಲ್ಲಿ, ರುಚಿ ಇರ್ತೈತಿ, ಎಷ್ಟು ಸ್ನೇಹಿತಪ್ಪ ಅನ್ನಿಸ್ತತಿ. ತುದಿಕ್ಕೆ ಬಂದಂಗೆ ಸೌಳಗತ್ತಿ, ಯಾಕೆ ಮುಂದಿನ ತುದಿ ಇರ್ತೈತಿ ಅದು ಸೌಳು ಕಾಣ್ತೈತಿ, ಸೌಳು ಹತ್ತೈತಿ ಅದರಂತೆ ಇಲ್ಲಿ ಪ್ರಪಂಚ ಮೊದಲಕ್ಷ್ಮಿ ಹತ್ತತಿ. ಇಲ್ಲಿ ಮಾಡಬೇಕು ಪ್ರಪಂಚ ಅಂಥೇಳಿ 4 ಮಕ್ಕಳ ಹಡಿಯಬೇಕು, ಹೊಲ ಮನೆ ತಗೋಬೇಕು. ಪ್ರಪಂಚ ಮೊದಲು ರುಚಿ ಹತ್ತತ್ರಿ. ಆಮೇಲೆ ಏನು ಮಾಡ್ತೈತಿ ಅಂದ್ರೆ ಒಲ್ಲೆ ಆಕತಿ, ಕಷ್ಟ ಬರ್ತೈತಲ್ಲ, ದುಃಖ ದುಃಖ. ಯಾಕಂದ್ರೆ ಸುಖ ದುಃಖ ಎರಡೂ ಈ ಸರಪಣಿ ಸಾಕಳಿ ಇರ್ತಾವಲ್ಲ, ಕಳಗುಗಳಿದ್ದಂಗೆ. ಒಮ್ಮೆ ದುಃಖ ಬರ್ತೈತೆ, ಒಮ್ಮೆ ಸುಖ ಬರ್ತೈತಿ. ದುಃಖದ ಹಿಂದಿಂದ ಸುಖನೂ ಇರ್ತೈತಿ, ಸುಖದ ಹಿಂದಿಂದ ದುಃಖನೂ ಇರ್ತೈತಿ. ಅದಕ್ಕೆ ಪ್ರಪಂಚ ಹೆಂಗೈತಿಪ್ಪ ಅಂತ ಕೇಳಿದ್ರೆ ಮೊದಲ ಚಲೋ ಅನ್ನಿಸ್ತೈತಿ, ಆಮೇಲೆ ಒಲ್ಲೆಕ್ಕತಿ. ಮೊದಲ ಇದನ್ನು ಪಾರ್ಮಾರ್ಥ ಹಿಡಿದ್ರೆ ತುದಿನ ಮೊದಲು ತಿಂದುಬಿಟ್ಟ ಆಮೇಲೆ ಬಡ್ಡಿ ಕಡೆ ತಿಂದರು ಬಂದಂಗೆ ರುಚಿ ಹತ್ತತಿ. ಅದರಂತೆ ಇರೋದು ರೀ. ಸಂಪಾದಿಸಿದ ವಿವೇಕ ಯೋಗ್ಯವೆನಿಸುತ್ತದೆ. ಬಹುಕಾದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಬ್ರಹ್ಮ ಒಂದ ಸತ್ಯ ಐತಿ ಜಗತ್ತಿನಲ್ಲಿ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಲ್ರಿ. ಕಾಣಿಸ್ತತ್ರಿ ಇದು ಮಿಥ್ಯ ಹೆಂಗೈತಿ, ಮಿಥ್ಯ ಹೆಂಗೈತಿ ಅಂತ ಕೇಳಿದ್ರೆ ಈ ಶರೀರನೂ ಕಾಣಿಸ್ತೈತಿ, ಜಗತ್ತೂ ಕಾಣಿಸ್ತೈತಿ. ಶರೀರ ಒಂದು ದಿನ ಹೋಗುವುದಲ್ಲ, 100 ವರ್ಷ ಬಿಟ್ಟು ಅದು 200 ವರ್ಷ ಆದರೂ ಕೂಡ ಶರೀರ ಹೋಗುವುದನ್ನ ಹಂಗೆ ಜಗತ್ತೂ ಅದು ಸುಳ್ಳೈತಿ. ಪ್ರಳಯ ಆತಂದ್ರೆ ಎದಕ್ಕೆ ನಿಂದಿರ್ತೈತ್ರಿ ಆ ಕಾಣೋದಕ್ಕೆ, ಜಗತ್ತು ಕಾಣೋದಕ್ಕೆ ಏನು ಹೆಸರಿಟ್ಟರು ಸಿದ್ಧಾಂತ ಮತದವರು ಅಂತ ಕೇಳಿದ್ರೆ ಅನಿರ್ವಚನಿ. ಕಾಣಿಸ್ತೈತೆ ಅಂದಗಳೇ ಅನಿರ್ವಚನಿ ಐತಿದ. ಅವರ ಸಿದ್ಧಾಂತ ಮಾಡಿದರು, ಅನಿರ್ವಚನಿ ಐತಿದು. ಬ್ರಹ್ಮ ಸತ್ಯ ಜಗನ್ಮಿಥ್ಯ ತೈವ ರೂಪೋ ವಿನಿಶ್ಚಯ. ಸ್ವಯಂ ನಿತ್ಯಾನಿತ್ಯ ವಸ್ತು ವಿವೇಕ ಸಮುದಾಹೃತ ವಿಚೋ ಅರ್ಥ. ಬ್ರಹ್ಮ ವಸ್ತು ಒಂದೇ. ಈ ಜಗತ್ತೆಲ್ಲವೂ ಮಿಥ್ಯಾ ಎಂದು ಚೆನ್ನಾಗಿ ನಿರ್ಣಯ ಮಾಡಿ ತಿಳಿಯುವುದೇ ನಿತ್ಯ ನಿತ್ಯ ವಸ್ತು ವಿವೇಕವೆನಿಸುವುದು. ವಿವೇಕತ್ತೆ ಎದಕ್ಕತ್ತಾರಂದ್ರೆ ಇದೆಲ್ಲ ಸುಳ್ಳೈತಿ. ಜಗನ್ಮಿಥ್ಯ ಬ್ರಹ್ಮ ಒಂದ ಸತ್ಯ ಅಂತೇಳಿ ತಿಳ್ಕೊಳ್ಳೋದಕ್ಕೆ ಏನು ಹೇಳಿದರು, ವಿವೇಕ ಅಂತ ಹೇಳಿದರು. ಇನ್ನು ವೈರಾಗ್ಯ ಲಕ್ಷಣವನ್ನು ಮುಂದೆ ಹೇಳ್ತಾರೆ ಪುಣ್ಯಾತ್ಮರೇ. ಇಷ್ಟನ್ನು ವಿವೇಕ ಅಧಿಕಾರಿ ಅಂದರೆ ಯಾರು, ವರ್ಣಾಶ್ರಮಗಳಂದ್ರೆ ಏನು, ಹಂಗೆ ಆಶ್ರಮಗಳಂದ್ರೆ ಏನು, ಆಮೇಲೆ ಭಾಳಷ್ಟು ಕಲಿತಂಥ ಇಜ್ಗಿಸು ಪಂಡಿತ್ ಅಂದರೆ ಏನು, ವಿವೇಕ ಅಂದರೆ ಏನು ಇಲ್ಲಿ ಹೇಳಿಕೊಂಡು ಬಂದಾರ. ಉಳಕಿದು ನಾಳೆ ಹೇಳ್ತಾರೆ. ಅದಕ್ಕಾಗಿ 2 ತೊದಲ ನುಡಿಗಳನ್ನು, 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ.